ಹಲೋ ಹಾಯ್ ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾವೀಗ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಉತ್ಸವ ಅಂತಾನೆ ಹೇಳಲ್ಪಡುವ ಧಾರವಾಡದ ಕೃಷಿ ಮೇಳದಲ್ಲಿ ಇದ್ದೇವೆ. ಎಂದಿನಂತೆ ಈ ವರ್ಷವೂ ಜನಸಾಗರ ಹರಿದು ಬಂದಿರುವುದು ವಿಶೇಷ ಅಂತ ಹೇಳಬಹುದು. ನಿರೀಕ್ಷೆಗೂ ಮೀರಿ ಜನ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದಿದ್ದಾರೆ, ದೂರದಿಂದಲೂ ಕೂಡ ಬಂದಿದ್ದಾರೆ. ಬನ್ನಿ ಅವರ ಅನುಭವದ ಮಾತು ಮತ್ತು ಅವರ ಅನಿಸಿಕೆಗಳನ್ನು ಆಲಿಸೋಣ. ರೈತ ಮೇಳವನ್ನು ನಾವು ನೋಡ್ತಾ ಇದ್ವಿ. ಇದು ಧಾರವಾಡದಲ್ಲಿ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಪ್ರತಿ ವರ್ಷ 3 ದಿನ ನಡೆಯುತ್ತೆ, ಆದ್ರೆ ಈ ವರ್ಷ 4 ದಿನ ನಡೆಯುತ್ತೆ. ಇದು ರೈತರಿಗೆ ಸಂಬಂಧಪಟ್ಟ ಹಬ್ಬವಾಗಿದೆ. ರೈತರು ಮತ್ತು ವೀಕ್ಷಕರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಿಮ್ಗೆ ಯಾವ ತರ ಅನ್ಸುತ್ತೆ ಸರ್ ಈಗ ನಾವು ಕೃಷಿ ಮೇಳಕ್ಕೆ ಬಂದಿದ್ವಿ. ನಮ್ಗೆ ಬೀಜ ಬೆಳೆಯುವಂತ ಬೀಜಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು, ಏನಿಲ್ಲ. ಹೌದು, ಮುಂಗಾರು ಬೆಳೆ ಹೆಸರು ಶೇಂಗಾ ಅದ್ರ ಬಗ್ಗೆ ಹೊಸ ತಳಿ ಬಂದವ ಅಂತಾರ, ಅದ್ರ ಬಗ್ಗೆ ಒಬ್ರು ಮಾಹಿತಿ ಕೊಡಕತ್ತ ಇರಲಿಲ್ಲ. ನಾವು ಬಂದಿದ್ವಿ, ಹಾಕಿದಾರ ಹೇಳಿದ್ರೆ ಗೊತ್ತಾಗತ್ತೆ. ಹೌದು, ಮತ್ತೆ ಮಾಹಿತಿ ಅಂದ್ರೆ ನೆಕ್ಸ್ಟ್ ಇಯರ್ ನಿಮ್ಗೆ ಮೈಕಲ್ಲಿ ಹೇಳಿಬೇಕು ಅನ್ನೋದು ನಾವು ಅಲ್ಲಿ ವರ್ಷ ಬಂದಾಗ ಹೇಳ್ತಿದ್ರು ಮಾಹಿತಿ. ಈ ಸರ ಯಾಕೆ ಹೇಳಿಲ್ಲ. ನಾವು ಮುಳಗುಂದ ಗದಗ ಡಿಸ್ಟ್ರಿಕ್ಟ್. ಸರ್ ನಿಮ್ಮ ಹೆಸರು? ಬಸವರಾಜ್ ಅರಮಳ್ಳಿ. ಹೌದು ಸರ್, ಎಷ್ಟು ವರ್ಷ ಸರ್ ನೀವು ಬರಕತ್ತ? ಈಗ ಒಂದು 5-6 ವರ್ಷ ಬರಕತ್ತ. 5-6 ವರ್ಷ. ರೈತರಿಗೆ ಹೆಲ್ಪ್ ಆಗ್ಬೇಕಾ ಕೃಷಿ ಮಾಡಿದಕ್ಕ? ಕುಡಿಯಕ್ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ದೂರ ಹಾಕಿ ಎಲ್ಲಾ ಕಡೆ ಪ್ರಾಬ್ಲಮ್. ಒಂದ್ ಇದ್ದಿದ್ದು 100 ಆಗೈತಿ ರೇಟ್. ರೈತರಿಗೆ ಲಾಭ ಅನ್ನೋದು ಏನ್ ಐತ್ರಿ ಇದ್ರಾಗ? ಎಲ್ಲಿ ಸಬ್ಸಿಡಿ ಐತ್ರಿ? ಧಾರವಾಡಕ್ಕಿಂತ ಹೆಚ್ಚಿನ ರೇಟ್ ಐತಿ ಇಲ್ಲಿ ಕೊಡುದು. ಆರು ಬಂದ ಒಂದು ಕೃಷಿ ಮೂಲಕ ಒಂದ್ ಏನಾರ ಗುರ್ತಾ ಹೋಗ್ಬೇಕಂತ ಅಂತದ್ದು. ಅಷ್ಟು ಬೆಳಿಗ್ಗೆ ಬಂದು ನಾವು ಅಡ್ಡಾಡಿದ್ರೆ ಏನನ್ನೋದು ಹೊಸ ಮಾಹಿತಿ ಸಿಗ್ತದೆ. ಒಂದ್ ನೋಡ್ರಿಲ್ಲ. ನೋಡಾಕ ಪ್ರೂಜ ಆಗೈತ್ರಿ. ಮುಗದಾರ್ರಿ ನೋಡ್ರಿ, ಅಶೋಕ್ ರೀ. ಒಂದು ರೈತರಿಗೆ ಇವತ್ತ ಹೈನುಗಾರಿಕೆ ಬಹಳ ಅತ್ಯವಾದಂತ ಮುಖ್ಯ. ಬಹುತೇಕ ಇನ್ನ 15-20 ವರ್ಷ ಒಳಗಡೆ ಯಾರೂ ಹೈನುಗಾರಿಕೆ ಮಾಡುವಂತ ಪರಿಸ್ಥಿತಿ ಇಲ್ಲ. ಅದನ್ನ ಸರ್ಕಾರ ಅದರ ಬಗ್ಗೆ ಏನಾದರೂ ಹಾಲಿನ ದರ ಹೆಚ್ಚು ಮಾಡಿ ಮತ್ತು ಸರ್ಕಾರದಿಂದ ಎಮ್ಮೆಗಳಿಗೆ, ಆಕಳಿಗೆ, ಆಡಿಗೆ ಸಬ್ಸಿಡಿ ಕೊಡುವಂತದ್ದಾಗಲಿ, ಇವೆಲ್ಲಾನು ಮಾಡಿದ್ರೆ ರೈತ ಬಂದರು ಉಳಿಲಿಕ್ಕೆ ಸಾಧ್ಯ ಐತಿ. ಮತ್ತೆ ದೇಶದಲ್ಲಿ ಹೈನುಗಾರಿಕೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಆಗೋಸ್ಕರವಾಗಿ ಹೈನುಗಾರಿಕೆ ಕುಂಠಿತ ಆಗ್ತಾ ಇದೆ. ಇವತ್ತು ಎಲ್ಲರೂ ಹಾಲು ಕುಡಿತೇವೆ ಅಂತಂದ್ರ ಅದು ಪೌಡರ್ ಹಾಲ, ಅದು ಒಂದು ಶಾಶ್ವತವಾದಂತ ಆರೋಗ್ಯಕರವಾದಂತ ಹಾಲಲ್ಲ. ಅದಕ್ಕೆ ನಮ್ಗೆ ಆರೋಗ್ಯಕರವಂತದ್ದು ಹಾಲು ಬೇಕಂದ್ರ ಇದಕ್ಕೆಲ್ಲ ಸರ್ಕಾರ ಬಹಳ ಸ್ಪಂದನೆ ಮಾಡಬೇಕು. ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ ರಾಜ್ಯ ಸರ್ಕಾರ ಇದಕ್ಕೆ ಬಹಳ ಒತ್ತ ಕೊಡಬೇಕು ಅನ್ನುವಂತ ನನ್ನ ಹಿತದೃಷ್ಟಿಯಿಂದ ನಾನು ಹೇಳ್ತೇನೆ. ಮತ್ತು 4 ದಿವಸ ಮಾಡಿ ರೈತರಿಗೆ ಒಂದು ಸಬ್ಸಿಡಿ ಮುಖಾಂತರ ನಾವು ಕೇಳಿದೆ, SC/STಗೆ ಸಬ್ಸಿಡಿ ಕೊಡ್ತಾರ, ಜನರಲ್ಗೆ 50% ಕೂಡ ಸಬ್ಸಿಡಿ ಇಲ್ಲ. ಅದಕ್ಕೆ ಸಲುವಾಗಿ ಇವತ್ತು ನಾವು ಒಂದು ರೋಟಾವೇಟರ್ ತಗೊಂಡ್ರೆ 1,20,000, 90,000, 95,000 ಅದ. ಆದ್ರೆ ನಮಗೆ ನಿಗದಿಯಾದಂತ ಬೆಳೆಗೆ, ಯೋಗ್ಯವಾದಂತ ಬೆಳೆಗೆ ಬೆಲೆ ಇಲ್ಲ. ಆಗೋಸ್ಕರ ಇದಕ್ಕೆ ಹೆಚ್ಚಿನ ರೈತರಿಗೆ, ಸಾಮಾನ್ಯ ರೈತರಿಗೆ, ಜನರಿಗೂ ಕೂಡ ಇವತ್ತ ಒಂದು 40-60%, 70% ಸಬ್ಸಿಡಿ ಕೊಡಬೇಕಂತ ಹೇಳಿ ನನ್ನ ರಾಜ್ಯ ಸರ್ಕಾರ ಅದಕ್ಕೆ ಬರೆಸಬೇಕು ಅನ್ನುವಂತ ಒತ್ತಾಯ ಮಾಡ್ತೇನೆ. ನಿಮ್ಮ ಹೆಸರು? ಬಸನಗೌಡ ವಿ. ಸಿದ್ದರಾಮಯ್ಯ, ಮಾಜಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ, ಈಗ ಕೃಷಿಕ ಸಮಾಜದ ಸದಸ್ಯನಾಗಿದ್ದೇನೆ. ನಾನು ಒಂದು ರೈತರಿಗೋಸ್ಕರ ಹೋರಾಟ ಮಾಡ್ಲಿಕ್ಕೆ, ರೈತರ ಒಂದು ಹಿತದೃಷ್ಟಿಯನ್ನ ಇವತ್ತ ನೋಡ್ಲಿಕ್ಕೆ. ನೀವೇನಾರು ಖರೀದಿ ಮಾಡಿದ್ರಿ? ಕಂಬಳಿ ತಗೊಂಡಿವ್ರಿ. ಹೌದಾ? ಯಾವ್ರಿ? ಸಿಗ್ಗಟ್ಟಿ. ಧಾರವಾಡಕ್ಕೆ ಕೃಷಿ ಮೇಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ವಿ. ಆದ್ರೆ ನಮಗೆ ಸುದ್ದಿ ಏನಪ್ಪಾ ಅಂತಂದ್ರೆ, ಕೃಷಿಗೆ ಹೆಚ್ಚು ಪ್ರಾಶಸ್ತ್ಯತೆ ಕೊಡ್ಬಿಟ್ಟು ವ್ಯಾಪಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಂಗಾಗಿ ನೆನೆಸ್ಲಿಕ್ಕೆ ಐತಿ. ಯಾಕಂತಂದ್ರೆ ಕೃಷಿಗೆ, ಅಗ್ರಿಕಲ್ಚರ್ಗೆ ರೈತರಿಗೆ ಏನ್ ಬೇಕಾಗಿರ್ತೈತಿ, ಆ ರೈತರಿಗೆ ಅವಶ್ಯಕತೆ ಇರುವಂತ ಸಾಮಗ್ರಿಗಳಿಗಿಂತ ತಿನಿಸಿನ ವ್ಯವಹಾರ ಮತ್ತು ಬೇರೆ ಈ ಅಗ್ರಿಕಲ್ಚರ್ ಸಂಬಂಧಪಟ್ಟ ಬೇರೆ ವಸ್ತುಕ್ಕೆ ಇಲ್ಲಿ ಬಹಳಷ್ಟು ಹೆಚ್ಚು ಒತ್ತು ಕೊಟ್ಟಾರೆ. ಹಿಂಗಾಗಿ ಕೃಷಿ ಮೇಳ ದೂರಿಂದ ಬಂದಂತ ರೈತರಿಗೆ ಬಹಳಷ್ಟು ಗೊಂದಲಲ್ಲೇ ಇದಂಗಾಗೈತಿ. ಯಾಕಂದ್ರೆ ಏನಾದ್ರೂ ಒಂದು ವಿಚಾರಣೆ ಮಾಡ್ಲಿಕ್ಕೆ ಅದು ಅಷ್ಟು ಸರಿಯಾಗಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರೆ ಬಹಳಷ್ಟು ಇದೊಂದು ಕೃಷಿ ಮೇಳಕ್ಕೆ ಒಂದು ಬೆಲೆ ಬರ್ತಿತ್ತು. ಮುಂದಿನ ದಿನದಾದ್ರೂ ಕೂಡ ರೈತರಿಗೆ ಹೆಚ್ಚು ಆದ್ಯತೆ ಕೊಟ್ಟು ವ್ಯಾಪಾರಕ್ಕೆ ಕಡಿಮೆ ಅವಕಾಶ ಕೊಟ್ಟು, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಸಾಮಗ್ರಿಗಳ ವ್ಯಾಪಾರ ಇದ್ರೆ ಇದು ಕೃಷಿ ಮೇಳ ಅನಿಸ್ತೈತಿ. ಅದನ್ನೆಲ್ಲ ಬಿಟ್ಟು ಗೃಹೋಪಯೋಗಿ ವಸ್ತುಗಳಿಗೆ, ಮಾರಾಟಕ್ಕೆ ಅವಕ್ಕೆಲ್ಲ ಹೆಚ್ಚು ಅವಕಾಶ ಕೊಟ್ಟರೆ ಇದು ಕೃಷಿ ಮೇಳ ಅನಿಸೋದಿಲ್ಲ ಅಂತ ನಮ್ಮ ಅನಿಸಿಕೆ. ರೈತರ ಕೇಳ್ರಿ, ನಾವು ರೈತಕ್ಕೆ ಬುಟ್ಟಿ ತಗೊಂಡೇವ್ರಿ.
ಒಳ್ಳೆ ಸಲಿಕೆ ಅಂತ ಇರ್ತಾವ್ರಿ ಅವನ್ ತಗೊಂಡ್ರಿ ಮೋಟರ್ ತಗೊಂಡೇವ್ರಿ 2 ಮೋಟರ್. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಬರಾತೀರಿ ಸರ್? ನಾವ್ 8 ವರ್ಷ ಆತ್ರಿ. 8 ವರ್ಷ ಆಯ್ತು. 8 ವರ್ಷ ಆತ್ರಿ. ಮತ್ತೆ ಸಬ್ಸಿಡಿಯಿಂದ ಬರ್ತಿರ್ತಾವಲ್ಲ ಅವಾದ್ರೆ ಏನೋ ಉಪಯೋಗ ಆಗೈತೆ ಸರ್ ನಿಮ್ಗೆ? ನಮಗ್ ಏನಿಲ್ರಿ, ನಾವ್ ಏನ್ ರೊಕ್ಕ ಕೊಟ್ಟು ಹೋದೇವ್ರಿ. ಹಾ ರೀ ಸರ್. ನಾವ್ ಅಷ್ಟ ಐತಕ್ಕಿ ನಮ್ಮ ಪೈಪು, ಹಾ ಸರ್. ಮೋಟ್ರು, ಬುಟ್ಟಿ, ಸಲಿಕಿ ಇಂಥವೆಲ್ಲ ತಗೊಂಡ್ ಓದಿದ್ದು ಹಾ ಸರ್. ನಮಗ್ ಉಪಯೋಗ ಆಗ್ಯಾವ್ರಿ. ನಾವು ಉಳಿದಿದ್ದು ಏನು ವಿಚಾರ ಮಾಡಿಲ್ರಿ. ತಾಡ್ಪತ್ರಿ ಓದೇವ್ರಿ. ಹಾ ಸರ್. ಇಂತ ಏನ್ ವಿಶೇಷ ಅನಿಸ್ತು ಇಲ್ಲಿಂದ? ಸ್ವಲ್ಪ ಫ್ಲವರ್ ಎಲ್ಲ ಕಡಿಮೆ ಅನ್ಸುತ್ತೆ. ಅಂದ್ರೆ ರೇಟ್ ಕಡಿಮೆ ಇದು ಡೆಕೋರೇಷನ್ ಅದು ಹೊರಗಡೆ ಎಲ್ಲ ಇದ್ದಿಲ್ಲ ಈ ಸಲ. ಬಹಳ ಇಷ್ಟ ಆಯ್ತು. ಮತ್ತೆ ಅದು ಹೊರಗಡೆ ಈ ಸಲ ಡೆಕೋರೇಷನ್ ಇಲ್ಲ, ಎಲ್ಲಾ ತರದ ಹೂವಿಂದ ಎಲ್ಲಾ ತರದ ಗ್ರೌಂಡ್ ಫ್ಲೋರ್ ಇಲ್ಲಿ ಯಾವ್ಯಾವ ಐಟಮ್ಸ್ ನಿಮ್ಗೆ ಬಹಳ ಇಷ್ಟ ಆದ್ವು ರೀ? ಇದು ಗಿಡಗಳು ಎಲ್ಲಾ ಟೈಪ್ ಅದಾವ, ಫ್ಲವರ್ಸ್ ಚಲೋ ಅನಿಸ್ತ, ಬಾಳ ರಶ್ ಐತ್. ಫ್ರೆಶ್ ಐತೆ. ಹೌದಾ? ನೀವ್ ಯಾವ್ಯಾವ ವಸ್ತುಗಳನ್ನ ಖರೀದಿ ಮಾಡಿದ್ರಿ? ನಾನು ಇದು ಏನಂದ್ರ ಗಿಡ ತಗೊಂಡೇನಿ, ಸಸಿ ತಗೊಂಡೇನಿ, ಹಾ. ಬೀಜ ತಗೊಂಡೇನಿ, ಹೌದಾ? ಹೂವಿನ ಗಿಡದ ಬೀಜ, ಮತ್ತ ಕಾಯಿಪಲ್ಲೆ ಬೀಜ. ಇದು ರೈತರಿಗಿಂತನ ಮಾಡ್ತಿರೋದು ಹಬ್ಬ ಅಲ್ಲ? ಹಾ, ಹಾ. ಒಂಥರ ಹಬ್ಬ ಅನ್ಬೋದು. ಇದು ನಿಮ್ಗೆ ಯಾವ ತರ ಫೀಲ್ ಕೊಡ್ತಿದೆ? ಅಂದ್ರೆ ನಿಮ್ಗೆ ಬಹಳ ಎಷ್ಟು ಉಪಯೋಗ ಆಗ್ತದೆ ರೈತರಿಗಿಂತ? ರೈತರಿಗಿಂತ ಎಲ್ಲಾನು ಐತಿ, ಬರೇ ರೈತರಿಗೆ ಅಷ್ಟ ಅಲ್ಲ, ಹಾ. ಎಲ್ಲಾರ್ಗು ಐತಿ ಅನ್ನಿಸ್ತ. ಹೌದಾ? ಖುಷಿ ಅನಿಸ್ತಾ? ಹಾ, ಖುಷಿ. ಎಲ್ಲಿಂದ ಮಾತಾಡೋದು? ಧಾರವಾಡ. ಧಾರವಾಡ. ನಿಮ್ಮ ಹೆಸರು? ರೇಣುಕಾ. ಥ್ಯಾಂಕ್ ಯು. ಈಗ ನಾವು ನೋಡಿದ್ದಂದ್ರೆ ನಾಯಿಗಳನ್ನ ವಿವಿಧವಾದಂತ ನಾಯಿ ಮತ್ತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅದ್ರ ಬಗ್ಗೆ ನೋಡೇವ್ರಿ. ಮತ್ತೆ ಸಬ್ಸಿಡಿ ಒಳಗೆ ಗಾಡಿ ಇನ್ನ ನೋಡಿಲ್ರಿ. ಅವು ಅಂತ ಯಾವ ನೋಡಿಲ್ಲ. ಜನಸಾಗರ ತುಂಬಿತ್ತು ಅಂತ ಉಬ್ಬೇರಿಸೋ ಬದಲು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಕೃಷಿ ಮೇಳ ಬರುತ್ತೆ. ಆಗ ಎಲ್ಲರೂ ವ್ಯವಸ್ಥಿತವಾಗಿ ನಡೆಸಿಕೊಡಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ, ತಪ್ಪುಗಳನ್ನು ಎತ್ತಿ ತೋರಿಸುವುದು ಇಂಥದ್ದು ಯಾವುದೂ ನಮ್ಮ ವಿಡಿಯೋದ ಉದ್ದೇಶ ಅಲ್ಲ. ಈ ಉತ್ಸವದ ಉಸ್ತುವಾರಿ ಯಾರು ವಹಿಸಿದ್ದಾರೋ ಅವರಿಗೆ ನಾವು ಕಳಕಳಿಯಿಂದ ವಿನಂತಿ ಮಾಡುತ್ತಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ನಮ್ಮ ಹೆಮ್ಮೆಯ ರೈತರಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಬೇಕು ಅಂತ ಹೇಳ್ತಾ, ಜೈ ಕೃಷಿ ಮೇಳ, ಜೈ ಅನ್ನದಾತ, ಜೈ ಕನ್ನಡಿಗ, ಜೈ ಕರ್ನಾಟಕ.